ಕಾಂಗ್ರೆಸ್ ಪಾಳ್ಯದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ತುಂಬಾ ಜನ ಇದ್ರು. ಆದ್ರೆ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಲಿಲ್ಲೋ, ಯಾರೆಲ್ಲ ವಂಚಿತರಾದ್ರೋ ಅವರ ರೋಷಾಗ್ನಿ ಈಗ ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ರಾಜೀನಾಮೆ ಪರ್ವ ನಿನ್ನೆಯಿಂದ ಆರಂಭ ಆಯಿತು, ಇವತ್ತು ಕೂಡ ಮುಂದುವರಿಯುತ್ತಾ ಅನ್ನುವ ಪ್ರಶ್ನೆ ಇದ್ದಿತು. ಶಾಸಕ ಎಂ ಕೃಷ್ಣಪ್ಪ ಬೆಂಬಲಿಗರು ಈಗ ಸಾಮೂಹಿಕ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ. ಕೆಲವೇ ಕ್ಷಣಗಳಲ್ಲಿ ಅದು ರಾಜೀನಾಮೆ ಕೊಡ್ತಾರೆ ಅಂತ. 50ಕ್ಕೂ ಹೆಚ್ಚು ಬೆಂಬಲಿಗರು, ಕಾರ್ಯಕರ್ತರು ಕೆಪಿಸಿಸಿ ಕಚೇರಿಗೆ ಹೋಗಿ ರಾಜೀನಾಮೆಯನ್ನ ಸಲ್ಲಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಸಚಿವಾಕಾಂಕ್ಷಿಗಳು ತುಂಬಾ ಜನ ಇದ್ರು. ಸಿಕ್ಕವರಿಗೆ ಖುಷಿ, ಸಿಗದಿದ್ದವರಿಗೆ ದುಃಖ ಅನ್ನುವ ರೀತಿಯಲ್ಲಿ ಆ ದುಃಖ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಹೊರ ಜಗತ್ತಿಗೆ ಅನ್ನೋದಕ್ಕೆ ಸಾಕ್ಷಿ ಇದು. ಖಂಡಿತ ನಿಮ್ಮನ್ನ ಕರಿತೀನಿ. ಸೊ ಅಂತದೇನು ವಸ್ತೇನಿಲ್ಲ. ಈಗ ನಾನು ಕಾನ್ಫರೆನ್ಸ್ ಇದೆ, ಅದಕ್ಕೆ ಇನಾಗ್ರೇಟ್ ಮಾಡಬೇಕಾಗಿದೆ. ಕೆಲವು ಎಂಗೇಜ್ಮೆಂಟ್ಸ್ ಇದೆ, ಕೆಲವು ರಿವ್ಯೂಸ್ ಇದೆ. ಎಲ್ಲ ಮಂತ್ರಿಗಳಿಗೆ ನಾನು ಕೂಡಲೇ ನಾಳೆಯಿಂದನೇ ಎಲ್ಲ ಬರ ಪರಿಹಾರಕ್ಕೆ, ಬರ, ಅತಿವೃಷ್ಟಿ, ಅನಾವೃಷ್ಟಿ ಇವಕ್ಕೆಲ್ಲ ಭೇಟಿ ಮಾಡಬೇಕು ಅಂತ ಹೇಳಿದ್ದೀನಿ. ಟೈಮ್ ವೇಸ್ಟ್ ಮಾಡಬೇಡಿ ಅಂತ. ಸೊ ನಾಳೆಯಿಂದನೇ ಎಲ್ಲ ಜಿಲ್ಲೆಗಳಿಗೆ ಹೋಗಬೇಕು ಅಂತ, ಎಲ್ಲ ಆಫೀಸರ್ಸ್ಗೂ ಎಲ್ಲ ಸೈಟ್ ವಿಸಿಟ್ಗೆ ಏರ್ಪಾಟ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಸೊ ಆ ಕೆಲಸದಲ್ಲಿ ಎಲ್ಲರೂ ಕೂಡ ತೊಡಗ್ತಾರೆ, ಎಲ್ಲ ಜಿಲ್ಲೆಗೆ ಹೋಗಬೇಕು. ಸಾಮೂಹಿಕ ರಾಜೀನಾಮೆ ಕೊಡ್ಲಿಕ್ಕೆಲ್ಲ ಮುಂದಾಗಿದ್ದಾರೆ ಸರ್. ಯಾರು ನೋಡಿ, ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದು. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದ್ರೆ ಪಕ್ಷ ಇದ್ರೆ ಇದು. ನನಗೆ ರಾಜೀನಾಮೆ ಕೊಡ್ಬೋದೈತಲ್ಲ. ನಾನು ಧರ್ಮಸಿಂಗ್ ಕಾಲದಲ್ಲಿ, ಬೇರೆ ಬೇರೆ ಕಾಲ, ಸಿದ್ದರಾಮಯ್ಯ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿಗೆ ತಪ್ಪಿಸಿದಾಗ ನಾನು ಪರಮೇಶ್ವರ್ ಇಬ್ರು ತಾಳ್ಮೆಯಿಂದ ಇರ್ಲಿಲ್ವಾ? ನಿನ್ನೆ ಯಾರು ಹೇಳಿಲ್ವಾ? ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರ್ಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರ್ಲಿಲ್ಲ, ಧರ್ಮಸಿಂಗ್ಗೆ ಕೊಟ್ಟಿರ್ಲಿಲ್ಲ. ಅವರೆಲ್ಲ ಚೀಫ್ ಮಿನಿಸ್ಟರ್ಗಳಾಗ್ಲಿಲ್ವಾ? ಇವೆಲ್ಲ ಪೇಷನ್ಸ್ ಇಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ನಾನು ಈಗಾಗಲೇ ಎಲ್ಲ ನಮ್ಮ ಬೋರ್ಡು, ಕಾರ್ಪೊರೇಷನ್ ರಿವ್ಯಾಂಪ್ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಆಗಲೇ ಟೈಮ್ ಆಯ್ತು. ಎಲ್ಲರೂ 2 ವರ್ಷ ಅಂತ ಮುಂಚಿತವಾಗಿ ನಾವು ಹೇಳಿದ್ದು, ಮಂತ್ರಿಗಳಿಗೂ ಹೇಳಿದ್ದು ಅದನ್ನ ನಾವು ಮುಂಚಿತವಾಗಿ 2 ವರ್ಷ. ಈಗ ಎಲ್ಲರೂ ಕೂಡ ನಾನು ರೆಸಿಗ್ನೇಷನ್ ಸಬ್ಮಿಟ್ ಮಾಡಿ ಅಂತ ಅಂದ್ಬಿಟ್ಟು ಬೋರ್ಡ್, ಕಾರ್ಪೊರೇಷನ್ಗೆ ಫಸ್ಟ್ ನಮ್ಮ ವರ್ಕರ್ಸ್ಗೆ ಹೇಳ್ತೀನಿ. ವರ್ಕರ್ಸ್ ಎಲ್ಲ ಫಸ್ಟ್ ಫಿಲ್ಅಪ್ ಮಾಡ್ತೀನಿ, ಆಮೇಲೆ MLAs ನ ಕರೆದು ಒಬ್ಬೊಬ್ಬರನ್ನೇ ಮಾತಾಡ್ತೀನಿ. ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಎಲ್ಲ ರಾಜೀನಾಮೆ ಕೊಡ್ತಾರೆ ಅಂತ ಹೋದ್ರೆ ನಾನು ಕೊಡಬೇಕಿತ್ತಲ್ಲ. ಎಂ ಕೃಷ್ಣ ಅವರ ಅವಧಿಯಲ್ಲಿ ಏನಾಯ್ತು, ಈ ಹಿಂದೆ ಏನಾಗಿತ್ತು ಅನ್ನುವ ವಿಚಾರವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಕಾಂಗ್ರೆಸ್ನ ಪಾಳ್ಯದಲ್ಲಿ ಅಸಮಾಧಾನದ ಕಿಚ್ಚು ಹೊಗೆಯಾಡ್ತಾ ಇದೆ. ಹೊರ ಜಗತ್ತಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಯಾವುದೂ ಕೂಡ ಸರಿ ಇಲ್ಲ ಅಂತೇಳಿ. ಒಂದಷ್ಟು ಜನರು ಆಕಾಂಕ್ಷಿಗಳಿದ್ರು. ನಾವು ಮೊದಲ ಸಲ ಗೆದ್ದಿದ್ದೀವಿ, ನಮಗೆ ಮೊದಲ ಸಲ ಗೆದ್ದಂತಹ ವಿಚಾರಕ್ಕೆ ನಮಗೆ ಸಚಿವ ಸ್ಥಾನವನ್ನ ತಪ್ಪಿಸೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಪ್ರಶ್ನೆಯನ್ನ ಬೇರೆ ಯಾರು ಮಾಡ್ತಲ್ಲ, ಬೇಳೂರು ಗೋಪಾಲ್ ಕೃಷ್ಣ ಅವರೇ ಮಾಡ್ತಾ ಇದ್ರು. ಈ ರೀತಿಯಾಗಿ ಕೋಲಾರಕ್ಕೆ 1 ಸ್ಥಾನ ಕೊಟ್ಟಿಲ್ಲ, ಚಿಕ್ಕಬಳ್ಳಾಪುರಕ್ಕೆ 1 ಸ್ಥಾನ ಕೊಟ್ಟಿಲ್ಲ, ರಾಯಚೂರು ಕೊಟ್ಟಿಲ್ಲ. ಒಟ್ಟು 6 ಜಿಲ್ಲೆಗಳಿಗೆ ಒಂದೇ ಒಂದು ಸಚಿವ ಸ್ಥಾನ ಇಲ್ಲ. ಒಂದೇ ಒಂದು ಸಚಿವ ಸ್ಥಾನ ಇಲ್ಲ. ಬೇರೆ ಬೇರೆ ಜಿಲ್ಲೆಗಳಲ್ಲಿ 2-2, 3-3 ಕೊಟ್ಟಿದ್ದಾರೆ. ಅಂದ್ರೆ ಸಮುದಾಯವಾರು ಅವರನ್ನ ಮನವೊಲಿಸುವಂತಾದ್ರೆ, ಸಮುದಾಯವಾರು ಮೆಚ್ಚುಗೆಯನ್ನ ಮೆಚ್ಚೋದಕ್ಕೆ ಹೋಗಿ ಪ್ರಾದೇಶಿಕವಾರು ಹೊಡೆತ ಬೀಳುತ್ತಾ ಇವರಿಗೆ, ಜಿಲ್ಲೆಗಳನ್ನ ಮರೆತು ಬಿಟ್ರ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ರಾಜಕೀಯ ವಿಶ್ಲೇಷಕರು ಅದನ್ನೇ ಹೇಳ್ತಿದ್ದಾರೆ. ಇವತ್ತು ಇವರಿಗೆ ಕೊಟ್ರೆ ಆ ಸಮುದಾಯದವರಿಗೆ ಬೇಸರ ಆಗುತ್ತೆ, ಅವ್ರಿಗೆ ಕೊಟ್ರೆ ಈ ಸಮುದಾಯದವರಿಗೆ ಬೇಸರ ಆಗುತ್ತೆ ಅಂತ ನೋಡ್ತಾ ಹೋದ್ರೆ ಬ್ರಾಹ್ಮಣ ಸಮುದಾಯಕ್ಕೆ 1 ಕೊಟ್ಟಿಲ್ಲ. ದಿನೇಶ್ ಗುಂಡೂರಾವ್ ಅವರು ನಿನ್ನೆ ಇದೇ ವಿಚಾರವನ್ನ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡುವಾಗ ಪ್ರಸ್ತಾಪ ಮಾಡಿದ್ರು. ಫಾರ್ ದ ಫಸ್ಟ್ ಟೈಮ್ ಕ್ಯಾಬಿನೆಟ್ ನಲ್ಲಿ ಬ್ರಾಹ್ಮಣ ಸಮುದಾಯದವರನ್ನ ಹೊರಗಿಟ್ಟಿರೋದು ಅಂತೇಳಿ. ನಿನ್ನೆ ರಾತ್ರಿನೇ ಏನ್ ಹೇಳಬೇಕು ನಾನೆಲ್ಲ ಹೇಳಿದ್ದೀನಿ.
ಏನಾದ್ರು ಇದ್ರೆ ಖಂಡಿತ ನಿಮ್ನ ಕರಿತೀನಿ. ಸೊ ಅಂತದೇನು ಹೊಸೇನಿಲ್ಲ. ಈಗ ನ್ಯಾನೋ ಕಾನ್ಫರೆನ್ಸ್ ಇದೆ, ಅದಕ್ಕೆ ಇನಾಗ್ರೇಟ್ ಮಾಡಬೇಕಾಗಿದೆ. ಕೆಲವು ಎಂಗೇಜ್ಮೆಂಟ್ಸ್ ಇದೆ, ಕೆಲವು ರಿವ್ಯೂಸ್ ಇದೆ. ಎಲ್ಲ ಬರ ಪರಿಹಾರ, ಅತಿವೃಷ್ಟಿ, ಅನಾವೃಷ್ಟಿ ಇವಕ್ಕೆಲ್ಲ ಭೇಟಿ ಮಾಡಬೇಕು ಅಂತ ಹೇಳಿದ್ದೀನಿ. ಟೈಮ್ ವೇಸ್ಟ್ ಮಾಡಬೇಡಿ ಅಂತ. ಸೊ ನಾಳೆಯಿಂದನೇ ಎಲ್ಲ ಜಿಲ್ಲೆಗಳಿಗೆ ಹೋಗಬೇಕು ಅಂತ, ಎಲ್ಲ ಆಫೀಸರ್ಸ್ಗೂ ಎಲ್ಲ ಸೈಟ್ ವಿಸಿಟ್ಗೆ ಏರ್ಪಾಟ್ ಮಾಡಬೇಕು ಅಂತ ಕೆಲಸದಲ್ಲಿ ಎಲ್ಲರೂ ಕೂಡ ತೊಡಗ್ತಾರೆ. ಎಲ್ಲ ಜಿಲ್ಲೆಗೆ ಹೋಗಬೇಕು. ನೋಡಿ, ಒಂದು ಕಡೆ ಅಸಮಾಧಾನಿತರು, ಇನ್ನೊಂದು ಕಡೆ ಸಿಕ್ಕಿರುವಂತವರು ಆದಷ್ಟು ಬೇಗ ಕಾರ್ಯಪ್ರವೃತ್ತರಾಗಬೇಕು ಅನ್ನುವ ಸೂಚನೆಯನ್ನ ಡಿಕೆ ಶಿವಕುಮಾರ್ ಅವರು ಕೊಡ್ತಾ ಇರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಫೋನ್ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಅಸಮಾಧಾನಿತರು ಜಾಸ್ತಿ ಜನ ಇದ್ದಾರೆ, ಶಾಸಕರ ನಂಬರ್ ಕೂಡ ಕಾಂಗ್ರೆಸ್ ಪರದಲ್ಲಿ ಜಾಸ್ತಿನೇ ಇದೆ. ಹಾಗಾಗಿ ಯಾರು ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಈಗ ಒಂದು ಕಡೆ ರಾಜೀನಾಮೆ ಪರ್ವ ಶುರುವಾಗಿದೆ. ಆಲ್ರೆಡಿ ಒಬ್ಬ ಶಾಸಕ ರಾಜೀನಾಮೆ ಕೊಟ್ಟಿದ್ದಾಗಿದೆ. ಕೋಲಾರದಲ್ಲಿ ಮೀಟಿಂಗ್ ಇದೆ. ವಿಜಯನಗರದಲ್ಲಿ ಕೃಷ್ಣಪ್ಪ ಅವರು ಬೆಂಬಲಿಗರು ಹೋಗಿ ಇವತ್ತು ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರ ನೇತೃತ್ವದಲ್ಲಿ 12 ಜನ ಮೀಟಿಂಗ್ ಅನ್ನ ಮಾಡಿ ಆ ಬಳಿಕ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಏನ್ ಮಾಡಬಹುದು ಡಿಕೆ ಶಿವಕುಮಾರ್ ಅವರು ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ. ಹನುಮಂತು, ನರೇಂದ್ರ ಬಾಬು ಸಚಿವ ಸ್ಥಾನ ಕೈ ತಪ್ಪಿರುವಂತಹ ಕಾರಣಕ್ಕಾಗಿ ಶಾಸಕರು ಒಂದು ಕಡೆಗೆ ಅಸಮಾಧಾನವನ್ನ ಹೊರಹಾಕಿ ರಾಜೀನಾಮೆ ಕೊಡಲಿಕ್ಕೆ ಮುಂದಾದ್ರೆ, ಮತ್ತೊಂದು ಕಡೆಗೆ ತಮ್ಮದೇ ಆದಂತಹ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು, ಸದಸ್ಯರು ಮತ್ತು ಅಲ್ಲಿಯ ಸ್ಥಳೀಯ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧೀನದಲ್ಲಿ ಬರುವಂತಹ ವಿವಿಧ ಘಟಕಗಳು, ಮಹಿಳಾ ಘಟಕ ಆಗಿರ್ಬೋದು, ಎಸ್ಸಿ ಘಟಕ ಆಗಿರ್ಬೋದು, ಎಸ್ಟಿ ಘಟಕ ಆಗಿರ್ಬೋದು, ಎಲ್ಲಾ ರೀತಿಯ ಘಟಕಗಳ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಸಾಮೂಹಿಕ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಇದು ಸಹಜವಾಗಿಯೇ ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜ್ ಆಗುವಂತದ್ರಲ್ಲಿ ಎರಡು ಮಾತಿಲ್ಲ. ಈ ಕ್ಷಣಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗದೇ ಇರಬಹುದು, ನಂಬರ್ ಗೇಮ್ ನ ಲೆಕ್ಕಾಚಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗದೇ ಇರಬಹುದು. ಆದ್ರೆ ಸ್ಥಳೀಯ ಚುನಾವಣೆಗಳು ಅಂತ ಬಂದಂತಹ ಸಂದರ್ಭದಲ್ಲಿ ಅದು ಸಹಜವಾಗಿ ಪಕ್ಷಕ್ಕೆ ಸಾಕಷ್ಟು ಪೆಟ್ಟು ಕೊಡುವಂತ ಕೆಲಸವೂ ಕೂಡ ಆಗತ್ತೆ. ಹೀಗಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ನಿನ್ನೆ ಎಲ್ಲ ತಾಳ್ಮೆಯಿಂದ ಇರಿ ಅನ್ನುವಂತ ಪಾಠವನ್ನ ಮಾಡ್ತಾ ಇದ್ರೆ, ಎಲ್ಲರೂ ಕೂಡ ತಾಳ್ಮೆ ಇದ್ರೆ ಮುಂದಿನ ದಿನಗಳಲ್ಲಿ ಸೂಕ್ತವಾದಂತಹ ಸ್ಥಾನಮಾನಗಳು ಸಿಗಬಹುದು ಅನ್ನೋಂತ ಒಂದಷ್ಟು ಭರವಸೆ ನುಡಿಗಳನ್ನ ಆಡ್ತಾ ಇದ್ರು. ಆದ್ರೆ ಸಿಎಂ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಸ್ಪಷ್ಟ ಸಂದೇಶ ಕೊಟ್ಟಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಯಾರೇ ರಾಜೀನಾಮೆ ಬೆದರಿಕೆ ಒಡ್ಡಿದ್ರೆ ಕೂಡಲೇ ಅಂಗೀಕಾರ ಮಾಡಿ ಅನ್ನೋಂಥ ಸೂಚನೆ ಹೈಕಮಾಂಡ್ ಕೊಟ್ಟಂತೆ ಕಾಣಿಸ್ತಾ ಇರುವಂತದ್ದು. ಹೀಗಾಗಿ ಯಾರೇ ಒಂದು ರಾಜೀನಾಮೆ ಕೊಟ್ಟರು ಕೂಡ ನಾನು ಅಂಗೀಕಾರ ಮಾಡ್ತೀನಿ ಅನ್ನುವಂತ ಮಾತನ್ನ ಸ್ವತಃ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತ ಪ್ರಯತ್ನ ನಡೆದಾಗ್ಲೂ ಕೂಡ ಶಾಸಕರ ಮತ್ತು ಕಾರ್ಯಕರ್ತರ ಅಸಮಾಧಾನವನ್ನ ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಹುದೊಡ್ಡ ಸವಾಲಾಗಬಹುದು, ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ. ಹಾಗಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಅವರ ಮುಂದೆ ಈಗ ಬಹುದೊಡ್ಡ ಸವಾಲು ಇರುವಂತದ್ದು ಈ ಅಸಮಾಧಾನವನ್ನ ತಣಿಸುವಂತಹದ್ದೇ ಒಂದಷ್ಟು ಸವಾಲಾಗಿ ಪರಿಣಮಿಸಿದೆ. ನಾಗೇಂದ್ರ ಬಾಬು, ಥ್ಯಾಂಕ್ ಯು ಹನುಮಂತ್, ನಿಮ್ಮೆಲ್ಲ ಮಾಹಿತಿಗಾಗಿ. ಇವೆಲ್ಲ ಪೇಷನ್ಸ್ ಇಂದ ಈ ಸಂದರ್ಭದಲ್ಲಿ ಇರ್ಬೇಕಾಗ್ತದೆ. ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದು. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದ್ರೆ ಪಕ್ಷ ಇದ್ರೆ ಇದು. ನನಗೆ ರಾಜೀನಾಮೆ ಕೊಡ್ಬೋದೈತಲ್ಲ, ನಾನು ಧರ್ಮಸಿಂಗ್ ಕಾಲದಲ್ಲಿ, ಬೇರೆ ಕಾಲ ಸಿದ್ದರಾಮಯ್ಯ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿಗೆ ತಪ್ಪಿಸ್ತಾರಾದಾಗ ನಾನು ಪರಮೇಶ್ವರ್ ಇಬ್ರು ತಾಳ್ಮೆಯಿಂದ ಇರ್ಲಿಲ್ವಾ? ನಿನ್ನೆ ಯಾರು ಹೇಳಿಲ್ವಾ? ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರ್ಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರ್ಲಿಲ್ಲ, ಧರ್ಮಸಿಂಗ್ಗೆ ಕೊಟ್ಟಿರ್ಲಿಲ್ಲ, ಅವರೆಲ್ಲ ಚೀಫ್ ಮಿನಿಸ್ಟರ್ಗಳಾಗಿಲ್ವಾ? ಇವೆಲ್ಲ ಪೇಷನ್ಸ್ ಇಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತ್ ಇನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ನಾನು ಈಗಾಗಲೇ ಎಲ್ಲ ನಮ್ಮ ಬೋರ್ಡು ಕಾರ್ಪೊರೇಷನ್ ರಿವ್ಯಾಂಪ್ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಆಗಲೇ ಟೈಮ್ ಆಯ್ತು. ಎಲ್ಲರೂ 2 ವರ್ಷ ಅಂತ ಮುಂಚಿತವಾಗಿ ನಾವು ಹೇಳಿದ್ದು, ಮಂತ್ರಿಗಳಿಗೂ ಹೇಳಿದ್ದು ಅದನ್ನ ನಾವು ಮುಂಚಿತವಾಗಿ 2.5 ವರ್ಷ. ಈಗ ಎಲ್ಲರೂ ಕೂಡ ನಾನು ರೆಸಿಗ್ನೇಷನ್ ಸಬ್ಮಿಟ್ ಮಾಡಿ ಅಂತ ಅಂದ್ಬಿಟ್ಟು ಬೋರ್ಡ್ ಕಾರ್ಪೊರೇಷನ್ಗೆ ಫಸ್ಟ್ ನಮ್ಮ ವರ್ಕರ್ಸ್ ಹೇಳ್ತೀನಿ. ವರ್ಕರ್ಸ್ ಎಲ್ಲ ಫಸ್ಟ್ ಫಿಲ್ ಅಪ್ ಮಾಡ್ತೀನಿ. ಆಮೇಲೆ MLAs ನ ಕರೆದು ಒಬ್ಬೊಬ್ಬರೇ